ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿಗ ಮಾತಾಡ್ತಾ ಇರೋದು. ಡೇ 5ನಲ್ಲಿ ನಾವು ಇವತ್ತೇನು ಕಲಿತಾ ಇದ್ದೇವೆ ಅಂತ ಹೇಳಿದರೆ ಪವರ್ಫುಲ್ ಸ್ಟಡಿ ಟೆಕ್ನಿಕ್ಸ್ ಆ್ಯಂಡ್ ಮೆಮೊರಿ ಹ್ಯಾಕ್ಸ್. ಈ ವಿಡಿಯೋ ನೋಡಿದ ಮೇಲಂತೂ, ಈ ಟೆಕ್ನಿಕ್ಸ್ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ಮೇಲಂತೂ ನೀವು ಸೂಪರ್ ಸ್ಟಡಿ ಮಾಡೋದಂತೂ ಖಂಡಿತ. ಸೊ ಈ ಒಂದು ಟೆಕ್ನಿಕ್ಸ್ಗಳು ಯಾವುದಕ್ಕೆಲ್ಲ ಯೂಸ್ ಆಗ್ತದೆ ಅಂತ ಹೇಳಿದರೆ, ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರಿತಾ ಇದ್ದರೆ ಅದಕ್ಕೆ ಯೂಸ್ ಆಗ್ತದೆ. ಹಾಗೆಯೇ ನೀವೊಂದು ಸ್ಟಡಿ ರೂಟೀನ್ ಮಾಡಿ ಡೈಲಿ ಓದಬೇಕು ಅಂತ ಹೇಳಿ ಇದ್ದರೆ ಈ ಒಂದು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಬೇಗ ಓದಬಹುದು. ಹಾಗೆಯೇ ಟ್ಯೂಷನ್ ಸ್ಟೂಡೆಂಟಿಗೆ ಕಲಿಸೋದಕ್ಕಾಗಿರಬಹುದು ಅಥವಾ ಸ್ಟೂಡೆಂಟ್ ಆಗಿ ಕಲಿಯೋದಕ್ಕೂ ಆಗಿರಬಹುದು ಈ ಟೆಕ್ನಿಕ್ ಯೂಸ್ ಆಗ್ತದೆ. ಹಾಗೆಯೇ ರಿವಿಷನ್ ಮಾಡ್ಕೊಳ್ಳಿಕ್ಕೆ, ಆನ್ಸರ್ ಬರೀಲಿಕ್ಕೆ ಎಲ್ಲದಕ್ಕೂ ಯೂಸ್ಫುಲ್ ಆಗ್ತದೆ. ಫಸ್ಟ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದರೆ ಪೋಮೋಡೋರೋ ಟೆಕ್ನಿಕ್. ಒನ್ ಆಫ್ ದ ಫೇಮಸ್ ಟೆಕ್ನಿಕ್ನಲ್ಲಿ ಇದು ಕೂಡ ಒಂದು. 25 ನಿಮಿಷ ನೀವು ಓದಿ ಅದಾದಮೇಲೆ 5 ನಿಮಿಷಗಳ ಕಾಲ ಪುಟ್ಟ ಬ್ರೇಕ್ ತಗೊಂಡು ಮತ್ತೆ ಓದೋಕ್ಕೆ ಕೂತ್ಕೊಳ್ಳಿ. ಇದರಿಂದಾಗಿ ನೀವು ಫೋಕಸ್ಡ್ ಆಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. 4 ರೌಂಡ್ ಇದೇ ರೀತಿಯಾಗಿ ಮಾಡಿ. 25 ಮಿನಿಟ್ಸ್ ಸ್ಟಡಿ, 5 ಮಿನಿಟ್ಸ್ ಬ್ರೇಕ್, 25 ಮಿನಿಟ್ಸ್ ಸ್ಟಡಿ, 5 ಮಿನಿಟ್ಸ್ ಬ್ರೇಕ್ ಅಂತ ಹೇಳಿ. ಅದಾದಮೇಲೆ ಟೇಕ್ ಅ ಲಾಂಗ್ ಬ್ರೇಕ್. 20 ನಿಮಿಷಗಳ ಕಾಲ ಲಾಂಗ್ ಆದ ಬ್ರೇಕನ್ನು ತಗೊಳ್ಳಿ. ನಿಮ್ಮ ಮೈಂಡ್ ರಿಸೆಟ್ ಆಗ್ತದೆ. ದೆನ್ ಇದೊಂದು ಯಾಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿದರೆ, ನಿಮ್ಮ ಫೋಕಸನ್ನು ಹೆಚ್ಚಿಸಲಿಕ್ಕೆ ಆಗಿರಬಹುದು. ಈ ಓವರ್ ಥಿಂಕಿಂಗ್ ಮುಂತಾದ ಒಂದು ಯೋಚನೆಗಳೆಲ್ಲ ಓದಲಿಕ್ಕೆ ಕೂತಾಗಲೇ ಹೆಚ್ಚಾಗಿ ಬರ್ತದೆ. ಈ ರೀತಿಯಾಗಿ 25 ಮಿನಿಟ್ಸ್ ಓದಿ 5 ಮಿನಿಟ್ಸ್ ಬ್ರೇಕ್ ತಗೊಳ್ಳೋದ್ರಿಂದಾಗಿ ನಿಮ್ಮ ಮೈಂಡಿಗೆ ಒಂದು ಫ್ರೆಶ್ನೆಸ್ ಫೀಲ್ ಆಗ್ತದೆ. ಸೊ ನೀವು ಹೆಚ್ಚು ಫೋಕಸ್ಡ್ ಆಗಿ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಒನ್ ಇಸ್ ಫೇನ್ಮ್ಯಾನ್ ಟೆಕ್ನಿಕ್. ಸೊ ನೀವೊಂದು ಟಾಪಿಕನ್ನು ಪಿಕ್ ಮಾಡಿಕೊಂಡು ಅದನ್ನು ಟೀಚರ್ ರೀತಿ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ನಿಮ್ಮ ಎದುರು ಒಂದು ಚಿಲ್ಡ್ರನ್ ಇದೆ, ನಿಮ್ಮ ಎದುರು ಯಾರೋ ಇದ್ದಾರೆ, ನೀವು ಯಾರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಂದ್ಕೊಂಡು ಈ ರೀತಿಯಾಗಿ ಟೀಚ್ ಮಾಡೋದ್ರಿಂದಾಗಿ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಆ್ಯಂಡ್ ನೀವು ನಿಮ್ಮ ಒಂದು ವೀಕ್ ಪಾಯಿಂಟನ್ನು ಫೈಂಡ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಒಂದು ಟಾಪಿಕ್ ಓದ್ತಾ ಇದ್ದೀರಿ ಅಂತ ಹೇಳಿದರೆ, ನಿಮ್ಮ ನಾಯಿಗೋ, ಬೆಕ್ಕಿಗೋ, ಅಥವಾ ಮನೆಯಲ್ಲಿ ಪುಟ್ಟ ಮಗು ಇದ್ದರೆ ಅದಕ್ಕೋ, ಅಥವಾ ಗೊಂಬೆಗೋ, ಅಥವಾ ಏನಕ್ಕಾದರೂ ಒಂದು ಟೀಚ್ ಮಾಡಿದ ರೀತಿಯಲ್ಲಿ ಓದಿ ಕಲಿಯಿರಿ. ಸೊ ಇದೊಂದು ಬೆಸ್ಟ್ ವೇ ಆಫ್ ಸ್ಟಡಿ ಅಂತಲೇ ಹೇಳ್ಬೋದು. 3ನೇ ಟೆಕ್ನಿಕ್ ಏನಪ್ಪ ಅಂತ ಹೇಳಿದರೆ ಸ್ಪೇಸ್ ರೆಪಿಟೇಷನ್. ಈ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಕೂಡ ಸ್ಟಡಿ ಮಾಡಬಹುದು. ನಿಮ್ಮ ಹತ್ರ ಹೆಚ್ಚಿನ ಸಮಯಗಳು ಓದಲಿಕ್ಕೆ ಇದೆ ಅಂತ ಹೇಳಿದರೆ ನೀವು ಒಂದೇ ಟಾಪಿಕನ್ನು ಮತ್ತೆ ಮತ್ತೆ ಓದುವುದನ್ನೇ ನಾವು ಈ ರೀತಿಯಾಗಿ ಸ್ಪೇಸ್ಡ್ ರೆಪಿಟೇಷನ್ ಟೆಕ್ನಿಕ್ ಅಂತ ಹೇಳಿ ಕರಿತೇವೆ. ಸೊ ಪರ್ಟಿಕ್ಯುಲರ್ ಆಗಿ ಈಗ ಒಂದು ದಿನ ಏನು ಕಾನ್ಸೆಪ್ಟ್ ಇದೆಯೋ ಅದನ್ನು ಚೆನ್ನಾಗಿ ಓದಿದ ಮೇಲೆ ಅದನ್ನು ರಿವಿಷನ್ ಮಾಡುವಂತಹದ್ದು 2ನೇ ದಿನ, ನಂತರ 1 ದಿನ ಬಿಟ್ಟು 4ನೇ ದಿನ, ನಂತರ ಒಂದು 3 ದಿನ ಬಿಟ್ಟು 7ನೇ ದಿನ ಅಂತ ಹೇಳಿ ರಿವೈಸ್ ಮಾಡ್ತಾ ಹೋಗಿ. ಸೊ ಇದರಿಂದಾಗಿ ನಿಮ್ಮ ಮೆಮೊರಿಗೆ ಏನು ಅನಿಸ್ತದೆ ಅಂತ ಹೇಳಿದರೆ, ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಇದೆ, ಹಾಗಾಗಿ ತುಂಬ ಸರಿ ರೀಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅದನ್ನು ಲಾಂಗ್ ಟರ್ಮ್ವರೆಗೆ ನಿಮ್ಮ ಬ್ರೈನಲ್ಲಿ ಉಳಿಯುವಂತೆ ಮಾಡ್ತದೆ. ಇನ್ನು 4th ಟೆಕ್ನಿಕ್ ಯಾವುದು ಅಂತ ಹೇಳಿದರೆ ಮೈಂಡ್ ಮ್ಯಾಪಿಂಗ್. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಟೆಕ್ನಿಕಲ್ಲಿ ಇದು ಕೂಡ ಒಂದು ಚಾರ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಟ್ರೀ ಟೈಪಿನ ಒಂದು ಚಾರ್ಟ್ ಆಗಿರಬಹುದು, ಡಯಾಗ್ರಾಮ್, ಅಥವಾ ಒಟ್ಟಿನಲ್ಲಿ ಒಂದು ರೀತಿ ಚಿತ್ರದ ಥರ ಕಾಣಬೇಕು. ಆ್ಯರೋಸ್ಗಳಿರೋದಾಗಿರ್ಬೋದು, ಯಾವ ರೀತಿ ಬೇಕಾದರೂ ನೀವು ಮಾಡ್ಕೋಬಹುದು. ಆ್ಯಂಡ್ ಮಾಡಿಕೊಂಡು ದ ಮೇನ್ ಕಾನ್ಸೆಪ್ಟನ್ನು ಮಿಡಲಲ್ಲಿ ಬರ್ಕೊಂಡು ಬ್ರ್ಯಾಂಚಸ್ಗಳನ್ನು ಮಾಡ್ಕೊಳ್ಬೇಕು. ಮಿಡಲಲ್ಲಿ ಅಂತಲ್ಲ, ಜಸ್ಟ್ ಸೈಡಲ್ಲಿ ಬರ್ಕೊಂಡ್ರೂ ಕೂಡ ನೀವು ಆ ಒಂದು ಮೇನ್ ಟಾಪಿಕನ್ನು ಫೋಕಸ್ ಮಾಡುವ ಹಾಗೆ ಉಳಿದ ಟಾಪಿಕ್ಗಳನ್ನು, ಸಬ್ ಟಾಪಿಕನ್ನು ಸೈಡ್ ಬರ್ಕೊಂಡಿರೋದ್ರಿಂದಾಗಿ ನಿಮಗೆ ತಕ್ಷಣದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಂಬಿ, ಯಾಕಂತ ಹೇಳಿದರೆ ಈ ಟೆಕ್ನಿಕ್ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್. ಸೊ ಎಕ್ಸಾಂಪಲ್ ಆಗಿರಬಹುದು, ಟೈಪ್ಸ್ ಆಗಿರ್ಬೋದು, ಸ್ಟ್ರಾಟಜೀಸ್ ಆಗಿರ್ಬೋದು, ಇದನ್ನೆಲ್ಲ ಆ ರೀತಿಯಾಗಿ ಬರ್ಕೊಂಡು ಕಲಿಯೋದ್ರಿಂದಾಗಿ ನೀವು ಈ ರೀತಿಯಾಗಿ ಒಂದೇ ಕಡೆ ಲೈನಲ್ಲಿ ಬರ್ಕೊಂಡು ಹೋಗಿ ಕಲಿಯೋದಕ್ಕಿಂತಲೂ ಈ ರೀತಿ ಚಿತ್ರಗಳನ್ನು ಮಾಡಿ ಕಲಿಯೋದ್ರಿಂದಾಗಿ ಹೆಚ್ಚು ನೆನಪಿರ್ತದೆ ಅಂತಲೇ ಹೇಳಬಹುದು. ಇನ್ನು 5th ಸ್ಟೆಪ್ ಯಾವುದಂತ ಹೇಳಿದರೆ ಆ್ಯಕ್ಟಿವ್ ರೀಕಾಲ್. ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಬುಕ್ಕನ್ನು ಕ್ಲೋಸ್ ಮಾಡಬೇಕು. ಆ್ಯಂಡ್ ನಿಮ್ಮ ಒಂದು ಸ್ಟಡಿ ಏನಾಗಿದೆ, ಅದು ಯಾವ ಲೆವೆಲ್ನಲ್ಲಿದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನಾನು ಯಾವುದಾದ್ರೂ ಒಂದು ಟಾಪಿಕನ್ನು ಓದಿದೆ ಅಂತ ಹೇಳಿದರೆ ಜಸ್ಟ್ ಬುಕ್ಕನ್ನು ಕ್ಲೋಸ್ ಮಾಡಿ ನಾನು ಏನು ಓದಿದೆ ಅಂತ ಹೇಳಿ ಮೆಮೊರೈಸ್ ಮಾಡಲಿಕ್ಕೆ ನೋಡ್ತೇನೆ. ಸೊ ಇದರಿಂದಾಗಿ ನನಗೆ ಅಟ್ಲೀಸ್ಟ್ ಮರ್ತು ಹೋಗಿದ್ರೂ ಕೂಡ ಮತ್ತೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ್ಯಂಡ್ ಫೈನಲಲ್ಲಿ ಯಾವುದೇ ರೀತಿಯಾಗಿ ಮರೆತು ಹೋಗುವ ಸಾಧ್ಯತೆಗಳು ಇರುವುದಿಲ್ಲ. ಫ್ಲ್ಯಾಶ್ ಕಾರ್ಡ್ಗಳನ್ನು ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ಸ್ಟಿಕ್ಕಿ ನೋಟ್ಸ್, ಚಿಕ್ಕ ಒಂದು ನೋಟ್ ಬರ್ಕೊಂಡು ಕೂಡ ಇಟ್ಕೋಬಹುದು. ಸ್ಟಿಕ್ಕಿ ನೋಟ್ಸ್ಗಳನ್ನು ಡೈಲಿ ನೋಡ್ತಾ ಇರೋದ್ರಿಂದಾಗಿ ನಿಮ್ಮ ಮೆಮೊರಿಯಲ್ಲಿ ಒಂದು ಟಾಪಿಕ್ಸ್ಗಳು ಉಳಿತದೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟೆಕ್ನಿಕ್ ಏನಂತ ಹೇಳಿದರೆ SQ3R ಟೆಕ್ನಿಕ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದರೆ, ಫಸ್ಟ್ ನೀವು ಸರ್ವೆ ಮಾಡಬೇಕು. ಮೊದಲು ಹೆಡ್ಡಿಂಗನ್ನು ನೋಡಬೇಕು. ಈಗ ನೀವು ಹೆಡ್ಡಿಂಗ್ ನೋಡಿ ಆದಮೇಲೆ ಇದರಲ್ಲಿ ಯಾವ ರೀತಿಯ ಕ್ವಶನ್ಸ್ ಬರ್ಬೋದಪ್ಪ ಅಂತ ಹೇಳಿ ನೀವೇ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ದೆನ್ ಅದನ್ನು ರೀಡ್ ಮಾಡಬೇಕು ಡಿಟೇಲ್ ಆಗಿ, ಪಿನ್ ಟು ಪಿನ್. ನಿಮಗೆ ಅದು ಅರ್ಥ ಆಗುವ ರೀತಿಯಾಗಿ ನೀವು ರೀಡ್ ಮಾಡ್ಕೋಬೇಕು. ದೆನ್ ಅದನ್ನು ಜೋರಾಗಿ ಹೇಳ್ಕೊಳ್ಬೇಕು. ಆಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ನಿಮಗೇನು ಅರ್ಥ ಆಗಿದೆಯೋ ಅದನ್ನು ಜೋರಾಗಿ ಓದಿ ಎಕ್ಸ್ಪ್ಲೈನ್ ಮಾಡುವ ರೀತಿಯಲ್ಲಿ ಕೂಡ ಹೇಳಬಹುದು. ಆ್ಯಂಡ್ ಅದಾದ ಮೇಲೆ ಮತ್ತೆ ಒಮ್ಮೆ ನೋಡಿ ರಿವೈಸ್ ಮಾಡ್ಕೊಳ್ಳಿ.
ಒಮ್ಮೆ ನೋಡಿ ಮತ್ತೆ ನಿಮ್ಗೆ ಎಷ್ಟು ನೆನಪಿದೆ ಅನ್ನೋದನ್ನು ಒಮ್ಮೆ ರಿಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೆಕ್ನಿಕ್ ಏನಂತ ಹೇಳಿದರೆ ಯೂಸ್ ನೆಮೋನಿಕ್ಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಒಂದು ಉದ್ದ ಪ್ಯಾರ ಇದೆ ಅಂತ ಹೇಳಿ. ಆ ಪ್ಯಾರದಲ್ಲಿ ಮೇನ್ ಇಂಪಾರ್ಟೆಂಟ್ ವರ್ಡ್ಸ್ಗಳು ಅಥವಾ ಲೆಟರ್ಸ್ ಇದಾವಲ್ಲ, ಅದನ್ನು ಒಂದು ಅಂಡರ್ಲೈನ್ ಮಾಡಿಟ್ಕೊಳ್ಳಿ ಅಥವಾ ಒಂದು ಬೇರೆಯೇ ಬರೆದಿಟ್ಕೊಳ್ಳಿ, ಅಥವಾ ನೀವು ಬೇರೆ ಕಲರ್ನ ಪೆನ್ಸಿಲ್ ಅಥವಾ ಪೆನ್ನನ್ನು ಯೂಸ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ. ಇದರಿಂದಾಗಿ ನಿಮಗೆ ಮೆಮೊರಿಗೆ ಏನನ್ನಿಸ್ತದೆ ಅಂತ ಹೇಳಿದರೆ, ಈ ಒಂದು ವರ್ಡ್ ತುಂಬ ಇಂಪಾರ್ಟೆಂಟ್ ಅಂತೇಳಿ ಫೀಲ್ ಮಾಡಿಕೊಂಡು ನೆನಪಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ನೆಕ್ಸ್ಟ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದರೆ ಸ್ಟಡಿ ಇನ್ 3 ಸೈಕಲ್ಸ್. ಮೊದಲಿಗೆ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾಗ್ತದೆ, ಅದಾದಮೇಲೆ ವಿಡಿಯೋ ನೋಡ್ಬೋದು ಅಥವಾ ಎಕ್ಸ್ಪ್ಲನೇಷನ್ ಕೇಳ್ಬೋದು, ಹೇಳ್ಬೋದು. ಅದಾದ ಮೇಲೆ ನಮ್ಮದೇ ರೀತಿಯಲ್ಲಿ ನಮ್ಮದೇ ವಾಕ್ಯದಲ್ಲಿ ನೋಟ್ಸ್ ಬರ್ಕೊಳ್ಬೇಕಾಗ್ತದೆ. ಆ್ಯಂಡ್ ಅದಾದಮೇಲೆ ಈ ಒಂದು ಬರೆದದ್ದನ್ನು ರಿಕಾಲ್ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಟೆಕ್ನಿಕ್ ಏನಪ್ಪ ಅಂತ ಹೇಳಿದರೆ ಟೀಚ್ ಸಮ್ವನ್ ಎಲ್ಸ್. ಮೊದಲೇ ಒಂದು ಟೆಕ್ನಿಕ್ ಬಂದಿತ್ತು ನೋಡಿ, ಅದೇ ರೀತಿ ಇದು. ನಾವು ಯಾರಿಗಾದರೂ ಎಕ್ಸ್ಪ್ಲೈನ್ ಮಾಡುವ ರೀತಿಯಾಗಿ ಓದ್ತಾ ಇದ್ದರೆ ನಮಗೆ ಆ ಟಾಪಿಕ್ ಬಹುಬೇಗ ಅರ್ಥ ಆಗ್ತದೆ ಅಂತಲೇ ಹೇಳಬಹುದು. 10th ಟೆಕ್ನಿಕ್ ಏನಪ್ಪ ಅಂತ ಹೇಳಿದರೆ ಎನ್ವೈರ್ಮೆಂಟ್ ಟೆಕ್ನಿಕ್. ಇದಂತೂ ಮುಖ್ಯವೇ. ಎನ್ವೈರ್ಮೆಂಟ್ ಸೆಟಪ್ ಮಾಡ್ಕೊಳ್ಬೇಕಾಗಿರೋದು ತುಂಬ ಅಂದರೆ ತುಂಬಾ ಮುಖ್ಯ. ನೀವೊಂದು ಸ್ಟಡಿ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಪ್ಲೇಸನ್ನು ಅರೇಂಜ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರ್ ಅಲ್ಲದಿದ್ದರೂ ಒಂದು ಸ್ಟಡಿ ಸೆಟಪ್ಪನ್ನು ಅಲ್ಲಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ಒಟ್ಟು ಆ ಒಂದು ಪ್ಲೇಸನ್ನು ನೋಡಿದಾಗ ಇದು ಒಂದು ಸ್ಟಡಿ ಏರಿಯಾ ಅಂತ ಹೇಳಿ ನಿಮಗೆ ಫೀಲ್ ಆಗುವಾಗಿ ಇರಬೇಕು. ನೀವು ಜೊತೆಗೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ಕನ್ನು ಕೂಡ ಯೂಸ್ ಮಾಡ್ಕೋಬಹುದು. ಸಮ್ ಫೋಕಸ್ ಮ್ಯೂಸಿಕ್ಗಳು ಕೂಡ ಇದ್ದಾವೆ. ಸೊ ಇದೆಲ್ಲ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಸಲಿಕ್ಕೆ, ಸ್ಟಡಿ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಆಗ್ತದೆ. ಸೊ ಅದನ್ನು ಸೈಡಲ್ಲಿ ಹಾಕಿಟ್ಟು ನೀವು ಓದಲಿಕ್ಕೆ ಕೂತ್ಕೋಬಹುದು. ನಾನು ಹೇಳಿದ ಈ 10 ಟೆಕ್ನಿಕ್ಗಳಲ್ಲಿ ನೀವು ಯಾವುದು ಬೆಸ್ಟ್, ನಿಮಗೆ ಯಾವುದು ಅಪ್ಲಿಕೇಬಲ್ ಆಗ್ತದೆ, ನಿಮಗೆ ಯಾವುದು ಯೂಸ್ಫುಲ್ ಅನ್ನಿಸ್ತದ, ಆ ಒಂದು ಟೆಕ್ನಿಕನ್ನು ಚೂಸ್ ಮಾಡಿಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ಟಾಪಿಕನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತೀರಿ. ಹಾಗೆಯೇ ತುಂಬ ಚೆನ್ನಾಗಿ ಎಕ್ಸಾಮಲ್ಲಿ ಬರೀಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಟೇಕ್ ಕೇರ್, ಬಾಯ್.